ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ, ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ, ಬಟ್ ಇನ್ನೂ ನಮ್ಮ ಮನೇಲಿ ಪೂಜೆ ಎಲ್ಲ ಏನೂ ಇಲ್ಲ. ನಮ್ಮ ಅತ್ತೆಯವರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಬೆಳಗ್ಗೆನೇ ಮಕ್ಕಳನ್ನ ಇಟ್ಕೊಂಡು ಪೂಜೆ ಎಲ್ಲ ಮಾಡೋಕ್ಕೆ ಆಗಲ್ಲ ಅಲ್ವ. ಸೊ ಸಂಜೆ ಮಾಡ್ಕೊಳ್ಳೋಣ ನಿಧಾನಕ್ಕೆಲ್ಲ ರೆಡಿ ಮಾಡಿಕೊಂಡು ಅಂತ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ನಾನು ಆಗ್ಲೇ ಎದ್ದು ಸ್ವಲ್ಪ ನಮ್ಮ ಬೇಸಿಕ್ ರಿಚುವಲ್ಸ್ ಎಲ್ಲ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಾಫಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಕಾಫಿ ಕುಡಿದ್ಬಿಟ್ಟು ಇವನಿಗೂ ಹಾಲು ಕುಡಿಸ್ಬೇಕು. ಹಾಲು ಕುಡಿಸ್ಬಿಟ್ಟು ಆಮೇಲೆ ಟಿಫನ್ಗೆ ಇಡ್ಲಿ ಸಾಂಬಾರೇನು ಮಾಡಿದ್ದಾರೆ ನಮ್ಮ ಅತ್ತೆಯವರು. ಸೊ ಟಿಫನ್ದು ಟೆನ್ಷನ್ ಏನಿಲ್ಲ. ಆ್ಯಂಡ್ ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಬೇಕು. ನೋಡೋಣ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಡೇ ಎಲ್ಲ ಇವತ್ತು ಏನು ಮಾಡ್ತೀವಿ ಅನ್ನೋದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೇ ಇನ್ ಮೈ ಲೈಫ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲನೂ ಸಾಯಂಕಾಲವರೆಗೂ ಏನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ. ನೀವು ನೋಡೋದಾಗಿದ್ರೆ ನಾನು ಪಾಪು ವ್ಯಾಕ್ಸಿನ್ ವಿಡಿಯೋ ಅಲ್ಲಿ ಹೇಳಿದ್ದೆ ಇವ್ನಿಗೆ ಸ್ಯಾಟರ್ಡೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ. ಬಟ್ ಇವನಿಗೆ ಕೋಲ್ಡ್ ಶುರುವಾಗ್ಬಿಟ್ಟು ಯಾವಾಗ ವ್ಯಾಕ್ಸಿನ್ ಅಂತ ಅನ್ಕೊತೀವೋ ಆದರೆ ಹಿಂದಿನ ದಿನವೇ ಅವನಿಗೆ ಕೋಲ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ. ನೀವೇ ನೋಡ್ಬೋದು ಹೆಂಗೆ ಕೆಮ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ವ್ಯಾಕ್ಸಿನ್ ಅದು ಮತ್ತೆ ಪೋಸ್ಟ್ಪೋನ್ ಆಯಿತು. ಕೋಲ್ಡು ಫೀವರ್ ಈ ಥರ ಏನಾದರೂ ಇದ್ದರೆ ವ್ಯಾಕ್ಸಿನ್ ಹಾಕಲ್ಲ ಅಲ್ವಾ. ಹಾಗಾಗಿ ಮತ್ತೆ ಅದು ಪೋಸ್ಟ್ಪೋನ್ ಆಯಿತು. ನೋಡಬೇಕು, ಮತ್ತೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಯಾವಾಗ ಡೇಟ್ ಕೊಡ್ತಾರೆ ಆ ವ್ಯಾಕ್ಸಿನ್ಗೆ ನೋಡಿಬಿಟ್ಟು ಮಾತಾಡ್ಕೊಂಡು ಡೇಟ್ ತಗೊಂಡು ಬರಬೇಕು. ಸೊ ಇವನಿಗೆ ಯಾವಾಗೂ ಹಂಗೆ ಫ್ರೆಂಡ್ಸ್, ಯಾವಾಗ ನಾನು ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತೀನಿ ಅದ್ರ ಹಿಂದಿನ ದಿನ ಸ್ಟಾರ್ಟ್ ಆಗುತ್ತೆ ಕೋಲ್ಡು ಫೀವರು ಏನೋ ಒಂದು. ಸೊ ಅದರಿಂದ ಮತ್ತೆ ನಾವು ಅದಕ್ಕೆ ಮೆಡಿಸಿನ್ ಕೊಡ್ತಾ ಇರ್ತೀವಲ್ವ, ಹಂಗಾಗಿ ವ್ಯಾಕ್ಸಿನ್ ಕೊಡಲ್ಲ. ಸೊ ಇವಾಗಿನ ಅಪ್ಡೇಟ್ ಇದಾಗಿತ್ತು. ಕಾಫಿ ಕುಡ್ಕೊಂಡ್ಬಿಟ್ಟು ಮತ್ತೆ ಏನಾಗುತ್ತೆ ಅಂತ ನೋಡೋಣ. ಇವತ್ತಿನ ಡೇ ಎಲ್ಲನೂ ವ್ಲಾಗ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ವಿಡಿಯೋ ಎಂಡ್ವರೆಗೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಆ್ಯಂಡ್ ನೋಡೋಣ ನಮ್ಮ ಮನೇಲಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ಅಂತೂ ಅಂದರೆ ನಮ್ಮ ಹಸ್ಬೆಂಡ್ 6:30ಗೆ ಹೋಗ್ಬಿಡ್ತಾರೆ ಆಫೀಸ್ಗೆ. ಅದಕ್ಕೂ ಮುಂಚೆನೇ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆಲ್ಲ ಆಗಲ್ಲ. ಯಾವಾಗ್ಲೂ ನಾವು ಸಂಜೆನೇ ಪಾದ ಪೂಜೆ ಅಂತೂ ಮಾಡೋದು, ಅದಂತೂ ಮಾಡ್ತೀನಿ. ಬಟ್ ಮೇಯ್ನಾಗಿ ಅದಕ್ಕೂ ಮುಂಚೆ ಅದೊಂದು ಪಾರ್ಟ್ ಅಷ್ಟೇ ಭೀಮನ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಅದರ ಹೆಸರು ಕೂಡ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ನಮ್ಮ ಮನೆಯಲ್ಲಿ ಅದು ಯಾರೂ ಫಾಲೋ ಮಾಡ್ಕೊಂಡು ಬಂದಿಲ್ಲ ನಾವು ನೋಡ್ದಂಗೆ. ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದನ್ನ ತಿಳ್ಕೊಂಡು ಕ್ಲೀನಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಪಾಸಿಬಲ್ ನೋಡೋಣ. ಈ ವರ್ಷ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೇ ಈ ಪೂಜೆಗಳೆಲ್ಲ. ಅಂದರೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ತುಂಬ ಕೆಲಸ ಇರುತ್ತಲ್ವ. ಹಂಗಾಗಿ ಸೊ ಟ್ರೈ ಮಾಡೋಣ. ಈ ಸತಿ ಆಗುತ್ತೇನೋ. ಈ ಸತಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಅಂತೂ ಪಕ್ಕ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಬಟ್ ಈ ಸತಿನೂ ಈವ್ನಿಂಗ್ವರೆಗೂ ಟೈಮ್ ಇದೆ, ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೀವು. ಫ್ರೆಂಡ್ಸ್, ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ನೀವು ನೋಡ್ಬೋದು ಅಲ್ಲಿ 2 o'clock ಆಗ್ತಾಯಿದೆ. ಅವನಿಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ಇವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿ ನಿದ್ದೆ ಮಾಡಿಸೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಇವಾಗ ಇಬ್ಬರು ಮಲಗಿದ್ದಾರೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಏನು ಕೆಲಸ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ. ಇವಾಗ ಕೆಲಸಗಳು ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ನನಗೆ. ಸೊ ಅವರಿಬ್ಬರು ಮಲಗಿರ್ತಾರೆ. ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ನಾವು 1 o'clock ಮನೆ ಒರೆಸ್ಬಾರ್ದಲ್ವ ಅಂತ ಹೇಳ್ಬಿಟ್ಟು ನಾನು ಮನೆ ಒರೆಸಿಲ್ಲ ಇನ್ನು. ಇವಾಗ ಮನೆ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸಾಯಂಕಾಲ 6 ಗಂಟೆಗೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಪೂಜೆ ಮಾಡೋದು ಅಷ್ಟೇ. ಸೊ ಇನ್ನು ಪೂಜೆ ಎಲ್ಲ ಹೆಂಗಾಗುತ್ತೆ ಏನು ಅದೆಲ್ಲನೂ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸ್ವಲ್ಪ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಎಲ್ಲದನ್ನು ನೋಡಿ ನನ್ನ ಕೈಯಲ್ಲಿ ಹೆಂಗಾಗುತ್ತೋ ನನಗೆ ಹೆಂಗೆ ಸಮಾಧಾನ ಅನಿಸುತ್ತೋ ಆ ಥರ ನಾನು ಪೂಜೆನ ಮಾಡ್ಕೊತೀನಿ. ನಿಮಗೂ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದೆ ಏನು ಅಂತ ಹೇಳ್ಬಿಟ್ಟು. ವಿಡಿಯೋ ಎಂಡವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ಮಕ್ಕಳು ಮಲಗಿದ್ರು. ಫಸ್ಟ್ ಸ್ನಾನ ಮಾಡ್ಕೊಂಬಂದ್ಬಿಡೋಣ, ಆಮೇಲೆ ಅವ್ರು ಎದ್ಮೇಲೆ ಮನೆ ಒಳಗಡೆ ಕೆಲಸ ಆದರೆ ಮಾಡ್ಕೊಬೋದು, ಪರವಾಗಿಲ್ಲ ಹಂಗೆ ನೋಡಿಕೊಂಡು ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ವೆಸಲ್ಸ್ ಎಲ್ಲ ಇದ್ದರೆ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆಗಳೆಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ದಿದ್ದು ಎಲ್ಲನೂ ಹಂಗೆ ಇತ್ತು.
ನಮ್ಮ ಅತ್ತೆಯವ್ರು ಬಂದು ತೊಳ್ಕೊತಾ ಇದ್ರು. ಬಟ್ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡೋಣ, ಅವ್ರು ಬರೋದು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡು ನಾನು ಪಾತ್ರೆ ಎಲ್ಲ ತೊಳೆದೆ. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ತೊಳೆದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ನೆನೆಸಿಟ್ಟು ಆಮೇಲೆ ಗ್ಯಾಸನ್ನು ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಮಾಡಿಬಿಟ್ಟು ಮನೆ ಕಸ ಗುಡಿಸ್ತಾ ಇದ್ದೆ. ಅಷ್ಟೊತ್ತಿಗೇನೆ ಮಗ ಎದ್ದುಬಿಟ್ಟ, ದೊಡ್ಡವನು ಎದ್ದುಬಿಟ್ಟ. ಆಮೇಲೆ ನಾನೇನು ಕೆಲಸ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹಾಲು ಕಾಯಿಸಿ ಅವನಿಗೆ ಕುಡಿಸ್ಕೊಂಡು ಸ್ವಲ್ಪ ಬಿಸ್ಕೆಟ್ ತಿನ್ನಿಸ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೇನೆ ನಮ್ಮ ಅತ್ತೆಯವರು ಬಂದುಬಿಟ್ರು. ಸ್ವಲ್ಪ ಬೇಗನೆ ಬಂದುಬಿಟ್ರು, ಒಂದು 5:30 ಹಂಗೆ. ಸೊ ನಾನು ಒರೆಸ್ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸಿ ಹೊಸ್ಲಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡಿ ಕೊಟ್ಟರು. ಸೊ ನನಗೆಲ್ಲ ಸ್ವಲ್ಪ ಕೆಲಸ ಈಸಿ ಆಯಿತು. ಎಲ್ಲ ಕೆಲಸ ಮುಗಿಸಿದ್ದೆ. ಬಟ್ ಮನೆ ಒರೆಸೋದು ಒಂದಿತ್ತು. ಅದು ನೀರಲ್ಲಲ್ವಾ, ಫಸ್ಟೇ ಪಾತ್ರೆ ಬೇರೆ ತೊಳೆದ್ಬಿಟ್ಟಿದ್ದೆ ತಣ್ಣೀರಲ್ಲಿ. ಅಂದರೆ ನಾನು ತಣ್ಣೀರು ಮುಟ್ಕೊಂಡಿದ್ದೀನಿ. ಯಾರೋ ಒಬ್ಬರು ಇದು ಕಮೆಂಟ್ ಕೇಳಿದರು, ತಣ್ಣೀರು ಮುಟ್ಟಿದ್ದೀರಾ ಅಂತ. ಹೌದು, ತಣ್ಣೀರು ಮುಟ್ಟಿದ್ದೀನಿ. ಅದೇನೋ ಶಾಸ್ತ್ರ ಇರುತ್ತಲ್ವ, ಅದನ್ನು ಮಾಡಿಸಿದ್ದಾರೆ. ಬಟ್ ನಾನು ಜಾಸ್ತಿ ತಣ್ಣೀರಲ್ಲಿ ಇರಲ್ಲ. ನಮ್ಮ ಅತ್ತೆನೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾರೆ. ಬಟ್ ಇವತ್ತು ಅವ್ರು ಊರಿಗೆ ಹೋಗಿದ್ರು ಏನೋ ಒಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ, ಹಂಗಾಗಿ ನಾನು ಮಾಡ್ಕೊಂಡಿದ್ದು ಅಷ್ಟೇ. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ಯಾ, ನಾನು ಬಂದು ತೊಳ್ಕೊತಾ ಇದ್ದೆ ಅಲ್ವಾ ಅಂತ ಹೇಳಿದ್ರು. ಬಟ್ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಮಾಡಿಕೊಂಡೆ ಅಂತ ಹೇಳಿದೆ. ಆಮೇಲೆ ಎಲ್ಲ ರೆಡಿ ಮಾಡಿ ಕೊಟ್ಟರು. ನಾನೂ ಸೀರೆ ಉಟ್ಕೊಂಡು ಬಂದೆ. ಈ ಮಕ್ಳ ಹತ್ರ ಸೀರೆ ಉಟ್ಕೊಂಡು ಫಸ್ಟೇ ರೆಡಿ ಆದರೆ ಆಗಲ್ಲ ಅಲ್ವಾ, ಅದಕ್ಕೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆಮೇಲೆ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡೂ ಬಂದಿದ್ದರು. ನಾನು ರೆಡಿ ಆಗ್ತಾಯಿದ್ದೆ, ಆಗ್ಲೇ ಬಂದರು. ಸೊ ನಾನು ಮನೇಲಿ ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಅವರೂ ಫ್ರೆಶ್ ಅಪ್ ಆಗಿ ಬಂದರು. ಆಮೇಲೆ ನಾರ್ಮಲಾಗಿ ಏನಿದೆ ಮನೇಲಿ ಪೂಜೆ ಮುಗಿದ್ಮೇಲೆ ಅವ್ರಿಗೂ ಪಾದ ಪೂಜೆನ ಮಾಡಿದೆ. ನಾನು ಆಲ್ಮೋಸ್ಟ್ ಮದುವೆ ಆದವಾಗಿಂದ ಎಲ್ಲ ವರ್ಷಗಳನ್ನು ಮಾಡಿದ್ದೀನಿ. ಸೊ ಹಂಗೇನೆ ಈ ವರ್ಷನೂ ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಈ ಥರ ಭೀಮನ ಅಮಾವಾಸ್ಯೆ ಮಾಡ್ಕೊಂಡ್ವಿ. ನೀವೆಲ್ಲನೂ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿರೋದನ್ನು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಆಲ್ರೆಡಿ ಫಸ್ಟಲ್ಲೇ ಹೇಳ್ದಂಗೆ ವ್ರತ ಇದು. ಬಟ್ ನಮ್ಮ ಕಡೆ ಎಲ್ಲನೂ ತುಂಬ ಜನ ಫಾಲೋ ಮಾಡೋರಿದ್ದಾರೆ. ಬಟ್ ಸ್ವಲ್ಪ ಜನ ಒಬ್ಬೊಬ್ರು ಒಂದೊಂದು ಥರ ಅಲ್ವಾ. ಸೊ ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಂಡು ಫಾಲೋ ಮಾಡೋರೂ ಇದ್ದಾರೆ. ಹಾಗೆ ಬರೀ ಪಾದ ಪೂಜೆ ಮಾತ್ರ ಮಾಡಿ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳೋರು ಇದ್ದಾರೆ. ನಾವು ಮನೇಲಿ ಪೂಜೆ ಮಾಡ್ತೀವಿ ನಾರ್ಮಲಾಗಿ. ಆಮೇಲೆ ಪಾದ ಪೂಜೆ ಮಾಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ. ದೇವ್ರ ಪೂಜೆ ಅಂತೂ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ನಮ್ಮ ಹಸ್ಬೆಂಡಿಗೆ ಬಂದುಬಿಟ್ಟು ನಾನು ವರ್ಷಕ್ಕೊಂದ್ಸತಿ ಮಾಡ್ತೀನಿ. ಆ್ಯಂಡ್ ಈ ಥರ ಪೂಜೆನೇ ಮಾಡ್ಕೊತಾ ಇದ್ದೆ. ಅವಾಗೂ ತರ್ಲಾಟೆ ಗೃತಿಕ್ ನೋಡ್ಬೋದು ನೀವು. ಫುಲ್ಲು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಎಷ್ಟು ರೌಂಡುಗಳಾಗ್ತಾನೆ, ಮಗು ಹತ್ರ ಎಷ್ಟೊಂದು ಸತಿ ಬರ್ತಾನೆ ಅದೆಲ್ಲನೂ. ಆ್ಯಂಡ್ ಇದು ಬಂದುಬಿಟ್ಟು ಜೈ ಪ್ಲೇ ಟೈಮು. ಅವನು ನಿದ್ದೆ ಮಾಡಿ ಎದ್ದು ಇವಾಗ ಈವ್ನಿಂಗ್ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಸುಧೀರ್ ಅವ್ರು ಬಂದಾಗ ಆ ಟೈಮಲ್ಲಿ ಅವ್ನು ಸ್ವಲ್ಪ ಪ್ಲೇ ಟೈಮ್ ಥರ ಆಟ ಆಡ್ಕೊಂಡಿರ್ತಾನೆ, ಒಂದು 1/2 ಅವರಿಂದ 1 ಅವರು. ಆಮೇಲೆ ಮತ್ತೆ ಸೇಮ್ ಸ್ಲೀಪಿಂಗ್ ಟೈಮ್ ಅವನಿಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪೂಜೆ ಎಲ್ಲ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಏನು ಇದೆಲ್ಲ ಎಲ್ಲರೂ ಮಾಡೋ ಥರನೇ, ನಾನೇನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ. ಅದನ್ನು ಏನು ನಾನು ಎಕ್ಸ್ಪ್ಲನೇಷನ್ ಕೊಡ್ತಾಯಿಲ್ಲ. ಆ್ಯಂಡ್ ಅದಾದಮೇಲೆ ಅವ್ರ ಅಜ್ಜಿ ಬರೋ ಅಷ್ಟರಲ್ಲೇ ಗೃತಿಕ್ ಫೋನಲ್ಲಿ ಹೋಳಿಗೆ ನೋಡ್ದ. ಏನೋ ರೀಲ್ಸು ಏನೋ ರೈಮ್ಸ್ ಏನೋ ನೋಡೋವಾಗ ಹೋಳಿಗೆ ಮಾಡೋದು ಒಂದು ರೀಲ್ ಬಂದುಬಿಡ್ತು ಅವನಿಗೆ. ಅದನ್ನು ನೋಡಿಬಿಟ್ಟು ನನಗೆ ಸ್ವೀಟ್ ಬೇಕು ಅಂತ ಹೇಳ್ದೆ. ಸರಿ ಅಜ್ಜಿ ಬಂದಾಗ ಹೇಳೋಣ ಮಾಡ್ತಾರೆ ಅಂತ ಹೇಳಿದೆ. ಬಂದಿದ್ದ ತಕ್ಷಣವೇ ಶುರು ಮಾಡಿಕೊಂಡ ನನಗೆ ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು. ಅವ್ನು ಹೇಳ್ತಾ ಇದ್ದಾನೆ, ನಮ್ಮ ಅತ್ತೆಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಏನು ಹೇಳ್ತಾ ಇದ್ದಾನಮ್ಮ ಅಂತ ಕೇಳಿದ್ರು. ಹೇಳಿದೆ ಈ ಥರ ಹೋಳಿಗೆ ನೋಡಿದೆ ಅದಕ್ಕೆ ಬೇಕು ಅಂತ ಇದ್ದಾನೆ ಅಂತ. ಅಷ್ಟೇ. ಇನ್ನು ಆವತ್ತು ನೈಟೇ ಡಿನ್ನರ್ಗೆ ಹೋಳಿಗೆ ಅನ್ನ ರಸನ ಮಾಡಿದ್ರು. ಸೊ ನಾನು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರೂ ಹೋಳಿಗೆ ಅನ್ನ ರಸ ಮಾಡಿದ್ರು. ಎಲ್ಲರೂ ಊಟ ಮಾಡಿದ್ವಿ. ಆ್ಯಂಡ್ ಇಲ್ಲೇನಾಯಿತು ಅಂತ ಹೇಳಿದ್ರೆ, ಮನೆ ಒರೆಸಿದ್ರಲ್ವ, ನೀವು ನೋಡಿದ್ರಲ್ವ, ಮನೆ ಒರೆಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋವಾಗ ಮೇಯ್ನ್ ಡೋರ್ದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋವಾಗ ಸ್ವಲ್ಪ ವುಡನ್ ಪೀಸು ಉಗುರೊಳಗಡೆ ಹೋಗ್ಬಿಟ್ಟಿದೆ ನಮ್ಮ ಅತ್ತೆಗೆ. ಅವ್ರು ಹೇಳಿಲ್ಲ, ಪೂಜೆ ಎಲ್ಲ ಆಗೋವರೆಗೂ ಏನು ಹೇಳೇ ಇಲ್ಲ ನಮಗೂ ಗೊತ್ತಿಲ್ಲ ಏನೋ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅಡುಗೆ ಮಾಡ್ಕೊತಾ ಇದ್ದಾರೆ, ನಾವು ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ. ಆಮೇಲೆ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ, ಎಲ್ಲ ಆಯಿತು. ಆಮೇಲೆ ಸುಧೀರ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಇದು ಹಂಗೆ ತೆಗಿಯೋಕ್ಕಾಗುತ್ತೇನೋ ನೋಡಪ್ಪ ಅಂತ ಹೇಳಿಬಿಟ್ಟು.
ಆಮೇಲೆ ಏನಾಯಿತು ಏನದು ಅಂತ ಹೇಳಿಬಿಟ್ಟು ನೋಡಿದ್ರೆ ಆವಾಗ ಅವ್ರಿಗೆ ಫಿಂಗರ್ ಇದರಲ್ಲಿ ಉಗುರಲ್ಲಿ ವುಡನ್ ಪೀಸ್ ಹೋಗಿತ್ತು. ಅದನ್ನು ತೆಗಿಯೋಕ್ಕೆ ಎಷ್ಟು ಕಷ್ಟ ಆಯಿತು. ಫುಲ್ ಒಳಗಡೆ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದೆ ಅದು. ಸ್ವಲ್ಪ ಆಚೆ ಕಡೆಯಿಂದ ತೆಗಿತಾ ಇದ್ರೂ ಬರ್ತಾ ಇಲ್ಲ. ಎಷ್ಟೊಂದು ಪಾಪ ಎಷ್ಟೊತ್ತು ನೋವು ಅದು. ಸಖತ್ ಪೇಯ್ನ್ ಕೊಡುತ್ತೆ ಉಗುರಲ್ಲಿ. ಒಂದ್ಸತಿ ನಾನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹಂಗಾಗಿ ನನಗೆ ಗೊತ್ತು ಆ ಪೇಯ್ನು ತುಂಬ ಪೇಯ್ನ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ನಾನು ವಾಯ್ಸ್ ಓವರ್ ಕೊಡೋವಾಗ ಜೈ ನನ್ನ ಹತ್ರನೇ ಇದ್ದಾನೆ. ಆ ಸೌಂಡು ಬ್ಯಾಕ್‌ಗ್ರೌಂಡಲ್ಲಿ ಕೇಳಿಸುತ್ತೆ. ಅವನು ಆಟ ಆಡ್ತಾ ಇದ್ದಾನೆ. ಸೊ ಆ ವಾಯ್ಸ್‌ನ ಸ್ವಲ್ಪ ಇಗ್ನೋರ್ ಮಾಡಿ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಬ್ಯಾಕ್‌ಗ್ರೌಂಡಲ್ಲಿ ವಾಯ್ಸ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾನೂ ಇಲ್ಲಿ ಪೂಜೆ ಎಲ್ಲ ನಾರ್ಮಲಾಗಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪಾದ ತೊಳೆದ್ಮೇಲೆ ಪೂಜೆ ಮಾಡಿ ಮತ್ತೆ ದೀಪನ ಬೆಳಗಿ ಆಶೀರ್ವಾದ ತಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ನನಗೆ ಯಾವುದೇ ಥರ ಗಿಫ್ಟ್ ಏನೂ ಕೊಟ್ಟಿಲ್ಲ. ಬಟ್ ಅವ್ರು ಏನೋ ಒಂದು ನನಗೆ ಮೆಮೊರೇಬಲ್ ಒಂದು ಮೆಮೊರೇಬಲ್ ಥಿಂಗ್‌ನ ಕೊಟ್ಟರು. ಅದೇನು ಅಂತ ಗೆಸ್ ಮಾಡಿ ನೋಡೋಣ, ಯಾರಾದರೂ ಗೆಸ್ ಮಾಡ್ತೀರಾ ಅಂತ. ಸೊ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಒಂದ್ಸತಿ ಎಲ್ಲದನ್ನೂ ವಿಡಿಯೋ ಮಾಡ್ಕೊಂಬಂದ್ಬಿಡ್ತಾ ಇದ್ದೀನಿ ನಾನು. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಬಿಸಿ ಬಿಸಿ ಹೋಳಿಗೆ ಸುಟ್ಟರು ನಮ್ಮತ್ತೆ. ಊಟ ರೆಡಿ ಆಗಿದೆ, ಊಟ ಮಾಡಿ ಅಂತ. ಆ್ಯಂಡ್ ನಾನು ಹೇಳಿದೆ ಅಲ್ವಾ, ನೋಡಿ ಇಲ್ಲಿ ತೋರಿಸ್ತೀನಿ ಫುಲ್ ಕ್ಲೀನಾಗಿ ಎಷ್ಟು ಒಳಗಡೆ ಹೋಗಿದೆ ಅಂತ. ಅದೆಷ್ಟು ಫಾಸ್ಟಾಗಿ ಅಂದಿದ್ದಾರೆ ಅವರು ಕೈ ಅಂತ ನನಗೆ ಅರ್ಥ ಆಗಿಲ್ಲ. ಫುಲ್ಲು ಒಳಗಡೆವರೆಗೂ ಹೋಗ್ಬಿಟ್ಟಿದೆ. ಆಮೇಲೆ ಈ ಥರ ನಮ್ಮ ಮನೆಯಲ್ಲಿ ಅದನ್ನು ಟ್ವೀಸರ್ ಥರ ಯಾವುದು ಸಿಗಲಿಲ್ಲ ಟೈಮ್ಗೆ. ಸೊ ಹಂಗಾಗಿ ಅದರಲ್ಲೇ ಹಂಗೆ ತೆಗೆದ್ರು ನಮ್ಮ ಹಸ್ಬೆಂಡು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.